ನಿನ್ನೆ ಭೋಜನ ಕೂಟದಲ್ಲಿ ಹಲವು ಮಹತ್ವದ ಚರ್ಚೆಗಳಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಆಯೋಜನೆ ಮಾಡಿದಂತಹ ಭೋಜನ ಕೂಟದಲ್ಲಿ ಹಲವು ಮಹತ್ವದ ಚರ್ಚೆಗಳಾಗಿದೆ. ಕಾವೇರಿ ನಿವಾಸದಲ್ಲಿ ನಡೆದಂತಹ ಸಚಿವರ ಡಿನ್ನರ್ ಮೀಟಿಂಗ್ ನಲ್ಲಿ ಮಹತ್ವದ ಕೆಲ ವಿಚಾರಗಳು, ಅನೇಕ ವಿಚಾರಗಳು, ಹಲವು ವಿಚಾರಗಳು ಈಗ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ಗೆ ಸಚಿವರೆಲ್ಲ ಆಗಮಿಸಿದ್ರು. ವರಿಷ್ಠರ ಸೂಚನೆ ಮೇರೆಗೆ ರಾತ್ರಿ ಸಚಿವರಿಗೆ ಭೋಜನ ಕೂಟವನ್ನ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯೋಜನೆ ಮಾಡಿದ್ರು. ನಿನ್ನೆ ಚರ್ಚೆ ಬಗ್ಗೆ ವರಿಷ್ಠರಿಗೂ ಕೂಡ ಸಿದ್ದರಾಮಯ್ಯ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ದೆಹಲಿ ನಾಯಕರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ತಮಿಳುನಾಡಿನಂತೆ ರಾಜ್ಯದಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡೋ ಬಗ್ಗೆ ಚರ್ಚೆ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಈ ಬಗ್ಗೆ ನಿನ್ನೆ ರಾತ್ರಿ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರೋ ಅಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನಿನ್ನೆ ಸಂಜೆ ಸಿಎಂ ಆರ್ಗನೈಸ್ ಮಾಡಿದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಸಾಲು ಸಾಲು ಮಹತ್ವದ ಚರ್ಚೆಗಳು ಆಗಿದೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಅದರಲ್ಲಿ ಪ್ರಮುಖವಾದ ವಿಚಾರ ತಮಿಳುನಾಡಿನಂತೆ ರಾಜ್ಯದಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆ. ಶಿವಪ್ರಸಾದ್, ಖಂಡಿತವಾಗಿಯೂ ಮಧುಸೂದನ್, ಈಗಾಗಲೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳ ಕುರಿತಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಭೋಜನ ಕೂಟವನ್ನ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಆಯೋಜನೆ ಮಾಡಿದ್ರು. ಖುದ್ದು ಹೈಕಮಾಂಡ್ ನಾಯಕರೇ ಈ ರೀತಿಯ ಸಚಿವರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಸದ್ಯ ರಾಷ್ಟ್ರ ಮತ್ತೆ ರಾಜ್ಯ ರಾಜಕಾರಣದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ದೆಹಲಿ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರಿಗೆ ರವಾನೆ ಮಾಡಿದ್ರು. ಪ್ರಮುಖವಾಗಿ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ವಿಚಾರ ಕುರಿತಂತೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ವಿಚಾರ ಕುರಿತಂತೆನೂ ಕೂಡ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಎಲ್ಲಾ ಸಚಿವರು ಕೂಡ ಹೈಕಮಾಂಡ್ ಮತ್ತೆ ತಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಂತ ಪತ್ರ ವಿಚಾರ ಕುರಿತಂತೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆರ್ಎಸ್ಎಸ್ ವಿಚಾರ ಕುರಿತಂತೆ ಕೂಡ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಅದೇ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ನಿನ್ನೆ ನಡೆದಂತ ಭೋಜನ ಕೂಟದಲ್ಲಿ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ 2.5 ವರ್ಷದಲ್ಲಿ ಸಚಿವರು ಯಾವ ರೀತಿ ಕಾರ್ಯವೈಖರಿ ಇದೆ, ಮತ್ತೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ವಿಚಾರ ಇರ್ಬೋದು, ಜೊತೆಗೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಸುದೀರ್ಘವಾಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತೆ ಕೂಡ ಸಚಿವರ ಜೊತೆ ಸಿಎಂ ಚರ್ಚೆ ಮಾಡಿದ್ದು, ಎಲ್ಲಾ ಸಚಿವರುಗಳು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸರ್ಕಾರದ ಪರವಾಗಿ ಜನಾದೇಶ, ಜೊತೆಗೆ ಕಳೆದ ಬಾರಿ ನಡೆದಂತ ಕೆಲವೊಂದಿಷ್ಟು ಉಪಚುನಾವಣೆಯಲ್ಲೂ ಕೂಡ ಜನರು ಸರ್ಕಾರದ ಪರವಾಗಿದ್ದಾರೆ ಎಂಬತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಇಮೇಜ್ ಅನ್ನ ಇನ್ನಷ್ಟು ಹೆಚ್ಚಿಸ್ತಕ್ಕಂಥ ವಿಚಾರದಲ್ಲಿ ಕೆಲಸ ಮಾಡ್ತೀವಿ, ಜೊತೆಗೆ ತಾವು ನೀಡಿದಂತ ಆದೇಶಗಳಿರ್ಬೋದು, ಸೂಚನೆಗಳಿರ್ಬೋದು, ಹೈಕಮಾಂಡ್ ಯಾವ ಆದೇಶವನ್ನ ರವಾನೆ ಮಾಡುತ್ತೆ ಅದನ್ನ ಪಾಲಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ವಿಚಾರಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾವೆ. ಈಗಾಗಲೇ ಬೆಂಗಳೂರು ವಿಚಾರ ಇರ್ಬೋದು, ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಿದ್ಧತೆ ವಿಚಾರ ಇರ್ಬೋದು, ಇವುಗಳಲ್ಲೂ ಕೂಡ ರಾಜಕೀಕರಣಗೊಳಿಸ್ತಕ್ಕಂಥ ವಿಚಾರ ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೂ ಕೂಡ ನಾವು ಸೂಕ್ತವಾದಂತ ತಿರುಗೇಟನ್ನ ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಸಚಿವರು ನೀಡಿದ್ದಾರೆ. ಹಾಗಾಗಿ ಬಿಹಾರ ಚುನಾವಣೆಗೂ ಕೂಡ ತಾವು ಸನ್ನದ್ಧರಾಗಿರ್ಬೇಕು, ಹೈಕಮಾಂಡ್ ನಿಗದಿಪಡಿಸಿದಂತ ದಿನಾಂಕದಂದು ತಾವು ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ತಲುಪಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆ ದಿನಗಳಂದು ತಾವು ಯಾವುದೇ ನಿಗದಿತ ಕಾರ್ಯಕ್ರಮಗಳನ್ನ ನಿಗದಿಗೊಳಿಸಿಕೊಳ್ಬಾರ್ದು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದು, ಇದಕ್ಕೂ ಕೂಡ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ಯಾವ ಆದೇಶವನ್ನ ನೀಡುತ್ತೋ ಅದಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದು, ಎಲ್ಲಾ ಸಚಿವರು ಕೂಡ ಹೈಕಮಾಂಡ್ ಮತ್ತೆ ತಾವು ನೀಡ್ತಕ್ಕಂಥ ಸೂಚನೆಯನ್ನ ಪಾಲಿಸ್ತೀವಿ, ಏನೇ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನ ಪಾಲಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಕ್ಕಂಥ ಚರ್ಚೆಗಳ ವಿಚಾರ ಕುರಿತಂತೆ ಕೂಡ ಈಗ ಮಾಹಿತಿಗಳು ಬರ್ತಾ ಇದ್ದು, ಸದ್ಯ ನಿನ್ನೆ ನಡೆದಂತ ಭೋಜನ ಕೂಟದ ವರದಿಯನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿದ್ದು, ಎಲ್ಲಾ ಸಚಿವರುಗಳು ಕೂಡ ಸಕಾರಾತ್ಮಕವಾಗಿದ್ದಾರೆ. ಅಂದ್ರೆ ಹೈಕಮಾಂಡ್ ವಿಚಾರ ಇರ್ಬೋದು, ಮತ್ತೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಪ್ರಮುಖವಾಗಿ ಸಚಿವರ ರಿಪೋರ್ಟ್ ಕಾರ್ಡ್ ಏನಿದೆ ಆ ವಿಚಾರ ಕುರಿತಂತೆ ಕೂಡ ಸಚಿವರ ಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಂದಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಸದ್ಯ ಈಗ ತಾವು ಇಲಾಖೆಗಳಲ್ಲಿ ಸಾಧಿಸಿರ್ತಕ್ಕಂಥ ಪ್ರಗತಿ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ಗೆ ವರದಿಯನ್ನ ರವಾನೆ ಮಾಡಿದ್ದು, ಆ ಎಲ್ಲಾ ವಿಚಾರಗಳ ಕುರಿತಂತೆ ಕೂಡ ಸಿದ್ದರಾಮಯ್ಯ ಅವರು ಸಮಗ್ರವಾಗಿ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.